ಸೋ ಅಂತ ನನಗಂತೂ ಅಭ್ಯಾಸ ಆಗಿ ಯಪ್ಪ ಚಿಕ್ಕ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಅವಾಗ ಹಂಗೆ ಫ್ಲಾಶ್ ಆಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಬೇಡ. ಕ್ಯಾಮ್ರಾ ಬಂದಿದ ತಕ್ಷಣ ಓ ವಾವ್ ನೈಸ್ ಅಂತ. ಆಯ್ತು ಬಾ ಅಳ್ಬೇಡ, ಮನೆ ಕಳಿಸ್ತೀನಿ. ನನ್ನ ವ್ಲಾಗ್ನ ನನ್ನ ಸ್ಟುಡಿಯೋಗೆ ಬಂದು ನನ್ನ ಜೊತೆಗೆ ಕುತ್ಕೊಂಡು ನೋಡ್ತಾ ಇದ್ದಾನೆ. ಮಕ್ಳು ಗೇಮಲ್ಲಿ ಏನೇ ಮಾಡ್ತಾ ಇದ್ದೀನಿ. It's one that's like good. ಮೂವಿ ಹೆಂಗಿತ್ತು? ತುಂಬಾ ಭಯ ಆಗ್ತದೆ ಅಂದ್ರೆ ಬೇಡ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ಡೇ ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ಇರ್ತಾರೆ, ಅವಳ ಜೊತೆಗೆ ನಾನು ಹೋಗ್ತಾ ಇದ್ದೀನಿ, ನಮ್ಮ ವರ್ಷಿಣಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ತಲೆ ತಿನ್ನಕ್ಕೆ ಇನ್ನೊಬ್ಳು ಜಾಯ್ನ್ ಆಗ್ತಾ ಇದ್ದಾಳೆ. ಇವತ್ತೇನು ಸ್ಪೆಷಲಪ್ಪ ಅಂತಂದರೆ, ಸುಮಾರು ಮಂದಿಯಿಂದ ನನಗೆ ಹೇರ್ ಕಲರ್ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು. ಸೊ ಆ ವಿಷ್ ಇವತ್ತು ನೆರವೇರ್ತಾ ಇದೆ ಫೈನಲಿ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ನನ್ನ ಇವೆಂಟ್ಸ್ ಇರೋದ್ರಿಂದ ಸ್ವಲ್ಪ ನನಗೆ ನಮ್ಮ ಮನೇಲಿ ಭವ್ಯ ವರ್ಷಿನಿಗೆ ಸ್ವಲ್ಪ ಒಂಥರ ಕೆಂಚು ಕೂದಲಿದೆ. ನನಗೆ ತಿಕ್ ಬ್ಲ್ಯಾಕ್ ಇರೋದ್ರಿಂದ ನಂಗೆ ಸ್ವಲ್ಪ ಕಾನ್ಷಿಯಸ್ಸು, ಅಂದರೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅನ್ನೋ ಕಾನ್ಷಿಯಸ್ಸಲ್ಲಿ. ಆಮೇಲೆ ನನಗೂ ಅನಿಸ್ತಾ ಇತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ. ಸೊ ಹೇರ್ ಕಲರ್ ಮಾಡ್ಸೋಕ್ಕೆ ವಿ ಆರ್ ಗೋಯಿಂಗ್ ಟು ಜಕ್ಕೂರ್, ನನ್ನ ಫ್ರೆಂಡ್ ಪೆರಿಮೀಟರ್ ಸಲೂನ್ಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇವಳು. ಇಯರ್ ಡ್ರಮ್ಸು ಹೊಡೆದೋಗ್ಬೇಕು ಆ ರೇಂಜಿಗೆ, ಕಿವಿಯಲ್ಲಿ ಇಯರ್ಫೋನ್ ಹಾಕ್ಕೊಂಡು ಸಾಂಗ್ ಕೇಳ್ಕೊಂಡು. ಈಗ ಹೆಂಗೆ ಬರ್ತೀಯ ಔಷಧಿ ಇಷ್ಟು ದೂರ? ಇವರು ವಟ 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 ಅಂತ ಮಾತಾಡ್ತಿರ್ಬೇಕಾದ್ರೆ ಆಗಲ್ಲ. ಇವಳು ಕಷ್ಟ ನಂಗೆ ಅರ್ಥ ಆಯಿತು. ನಾನು ಏನು ಮಾಡಿಸ್ತೀನೋ ಅದನ್ನೇ ಇವಳು ಮಾಡಿಸ್ತಿದ್ದಾಳೆ. ನಿಂಗೆ ಏನು ಅನ್ಸಲ್ವಾ? ನಿಮ್ನಲ್ಲ ಇವಳು ಝೂಮೇ ಆಗ್ತಾಯಿಲ್ಲ ನೀನು ಆ ರೇಂಜಿಗೆ. ನಾನು ಯಾವ ಕಲರ್ ಹಾಕ್ಸ್ತಾ ಇದ್ದೀನೋ ಅಲ್ಲೂ ಬಿಡ್ತಾ ಇಲ್ಲ. ನೆಕ್ಸ್ಟು ಸೇಮ್ ಅದು ಒಂದನ್ನು ಕೇಳ್ತಾ ಇಲ್ಲ, ಸೇಮ್ ಗಂಡನ ಕಟ್ಕೊಳ್ಳೋಣ ಅನ್ನೋದು ಬಿಟ್ಟು ಇನ್ನೆಲ್ಲನೂ ಸೇಮ್ ಮಾಡ್ತಾಳೆ. ಏನು ಹಂಗೆ ಅಲ್ವಾ? ನೋಡೋಣ. ಇವತ್ತು ಈಗ ಬ್ರೌನ್ ಚೂಸ್ ಮಾಡಿದ್ದೀವಿ, ಬಟ್ ಐ ಡೋಂಟ್ ನೋ ಯಾವ ಕಲರ್ ಫೈನಲೈಸ್ ಆಗುತ್ತೆ ಅಂತ. ಇಲ್ಲೇ ನನ್ನ ಮಿರರಲ್ಲೇ ನೀವು ಗೊತ್ತಾಗ್ತಾ ಇದೆಯಾ ಎಷ್ಟು ಬ್ಲ್ಯಾಕ್ ಹೇರ್ ಬ್ಲ್ಯಾಕ್ ಇದೆ ಅಂತ. ಸೊ ಮೇ ಬಿ ಬಿಫೋರ್ ಇದು ಹಿಂಗಿದೆ, ಆಫ್ಟರ್ ಯಾವ ಕಲರ್ ಆಗುತ್ತೆ ಲೆಟ್ಸ್. ವರ್ಷಿಣಿ ಥ್ಯಾಂಕ್ ಯು ಸೊ ಮಚ್. ವರ್ಷಿಣಿ ಕಾಫಿ ಎಲ್ಲ ಮಾಡಿಕೊಡು ಅಷ್ಟು. ಯಾವಾಗ ವರ್ಷಿಣಿ? ಅಲ್ಲ, ಕಾಫಿ ಎಲ್ಲ ಮಾಡಿಕೊಡ್ತಾ ಇದ್ದಾಳೆ ಇಲ್ಲಿ ನಿಮಗೋಸ್ಕರ. ನಮ್ಮ ಮನೆಯಲ್ಲಿ ಕಾಫಿ ಮಾಡಿಕೊಂಡ್ರೆ 10 ಮಾತು ಮಾತಾಡ್ತಾಳೆ. ನಕ ಅವರ ಆಫೀಸಲ್ಲಿ ನಮಗೆ ಊಟ ಹಾಕ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇವಳು ನನ್ನ ತಲೆ ತಿಂತಾ ಇದ್ದಾಳೆ. ಲೈಟರ್ ಆಯ್ತಾ, ಡಾರ್ಕರ್ ಆಯ್ತಾ, ಡಾರ್ಕರ್ ಆಯ್ತಾ, ಲೈಟರ್ ಆಯ್ತಾ ಅಂತ. ನಾ ಏನಾಯ್ತು ಏನು ಗೊತ್ತಾಯ್ತಾ, ಮಕ್ಕಳುಗಳನ್ನ ಇದು ಕರ್ಕೊಂಬಂದ್ರೆ ಅಲ್ವಾ ಕಟಿಂಗ್ ಅದು ಚಿಕ್ಕ ಮಕ್ಳಿಗೆ ಬರುತ್ತೆ ಅಂದ. ನಮ್ಮಮ್ಮ ಅಂತೂ ಇವತ್ತು ಏನೇನು ಬೈದವರು, ಯಾವ ತಗೊಂಡು ಹೊಡಿತಾರೋ, ಕಲರಿಂಗ್ ಮಾಡಿಸ್ಬೇಡ ಅಂದರು ಮಾಡ್ತೀನಿ, ಏರ್ ಕಟ್ ಮಾಡಿಸ್ಬೇಡ ಅಂದರೂ ಮಾಡ್ತೀನಿ, ಏನು ಮಾಡಬೇಡ ಅಂದರೂ ಮಾಡ್ತೀನಿ. ಹೇಗಿದೆ ಯು ಫೀಲಿಂಗ್? ಬೇಕಿತ್ತ ಮಗಳೇ ಆ್ಯಕ್ಚುಲಿ ಏನಿಲ್ಲ, ಬಂದಿದ್ದೀರಾ ಅಂತ ಒಂದು ಕ್ವಶನ್ ಇರ್ಬೋದು ಎಲ್ರಿಗೂ. ಏನು ಜಕ್ಕೂರಲ್ಲೇ ಹೇರ್ ಕಲರಿಂಗ್ ಮಾಡಿಸ್ಕೋಬೇಕಾ ಅಂತ. ನನಗೆ ನನ್ನ ಫ್ರೆಂಡ್ಸ್ ನನ್ನ ಹಿಂಗೆ ಬೆಳೆಸಿದ್ರು, ನನ್ನ ಫ್ರೆಂಡ್ಸ್ನೂ ಹಂಗೆ ಬೆಳೆಸೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಇಂಥ ಮಾತು ಬಾಂಧವರನ್ನು ನಾನು ಏನು ಇಂಥ ಮಾತು ಅಂತ ನನ್ನ ಆಪ್ತ ಬಾಂಧವರನ್ನು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅವ್ರನ್ನೂ ನಾನು ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ. ದೂರ ಇದ್ರೂ ಪರವಾಗಿಲ್ಲ, ಕಷ್ಟ ಆದರೂ ಪರವಾಗಿಲ್ಲ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ವರ್ಕ್ ವೈಸಲ್ಲಿ ತುಂಬ ನೀಟಾಗಿದೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಏನು ಅವಳನ್ನೂ ಕರ್ಕೊಂಬಂದಿದ್ದೀನಿ ಅಂದರೆ ಅದು ಫಸ್ಟ್ ಆಫ್ ಆಲ್ ಇವಳು ನನಗೇನೋ ಓವರ್ ಪರ್ಟಿಕ್ಯುಲರ್. ಅವಳು ಬಂದೇಳಲ್ಲ, ಆ ಖುಷಿಗೆ ಕನಕ ಅವ್ರ ಹತ್ರ ಮಾತೇ ಇಲ್ಲ. ಈಗ ಅವ್ರು ಫೇಸಸ್ ಮಾಡ್ತಿದ್ದಾರೆ. ಅವಳಿಗೆ ಇನ್ನೇನು ಬರುತ್ತೆ, ಬರೀ ಫೋನಲ್ಲಿ ರೀಲ್ಸ್ ಇದ್ದು ಮನೇಲಿ ಕೂತ್ಕೊಂಡು ಒಂದಷ್ಟು ಕೆಫೆಗಳು ಹುಡುಕು, ಕೆಫೆಗೆ ಹೋಗು, ವಾರಕ್ಕೊಂದು ಜಾಗದಲ್ಲಿ ಇರ್ತಾಳೆ. ಲಾಸ್ಟ್ ವೀಕ್ ಕುದ್ರಮಕ್ಕೆ ಹೋಗಿ ಹೇಳಿದ್ರೆ ನಾನು ಎಲ್ಲಿ ಬೈತೀನಿ ಅಂತ ನಂತರ ನಿಜನೇ ಹೇಳಿಲ್ಲ ಅಕ್ಕ. ಇವಾಗ ಹೇಳ್ತಾಳೆ ಬರ್ತಾ ಕ್ಯಾಬಲ್ಲಿ ನಿದ್ದೆ ಮಾಡೋದು ಬಂದೆ. ಕೇಳು ಡನ್ ವಿತ್ ಕಲರಿಂಗ್. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಯಾಕಂದರೆ ನನ್ನ ಹೇರ್ ಕಲರ್ ಬಿಫೋರ್ಗೂ ಆ್ಯಫ್ಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಇವಳು ಅಂದ್ಕೊಂಡಿರೋ ಕಲರೇ ಬಂದ್ಬಿಟ್ಟಿದೆ, ಅದಕ್ಕೆ ಬಾಯಿ ಮುಚ್ಕೊಂಡು ನಿಂತಿದ್ದಾಳೆ. ಇಲ್ಲ ಅಂದರೆ ಕತೆ 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 ಅಂತ ಬಿಟ್ಕೊಂಡಿರೋಳು. ಹಾಂ, ಅಷ್ಟು ದೂರ ಅಲ್ಲ, ಇಷ್ಟು
Thank you for this service, Kanaka. ಥ್ಯಾಂಕ್ ಯು ಸೋ ಮಚ್. ಸೊ ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ನಮ್ಮಮ್ಮ ಬೈಯಲ್ಲ ಅನ್ನೋದೊಂದು ಜಾಸ್ತಿ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಜಕ್ಕೂರ್ ಪೀಪಲ್ ಇಟ್ ಈಸ್ ಯಾರ್ ಟೈಮ್ ಆ್ಯಸ್ ವೆಲ್. ಆ್ಯಂಡ್ ನಾನೇ ಇಷ್ಟು ದೂರ ಬಂದು ಮಾಡಿಸ್ಕೊಂಡಿದ್ದೀನಿ, ಎಷ್ಟು ಇಷ್ಟಪಟ್ಟಿದ್ದೀನಿ ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ, ಮೇಕ್ ಯುವರ್ ಹೇರ್ ಶೈನ್ ಬ್ರೈಟರ್ ದೆನ್ ಯು ಅಂತ ಹೇಳ್ತಾ ಒಂದು ರೌಂಡು ನಮ್ಮ ಕನಕ ಅವ್ರ ಸಲೂನ್ ಹೆಂಗಿದೆ ಅಂತ ಒಂದು ಗ್ಲಿಮ್ಸ್ ತೋರಿಸಿ ವೇರ್ ಎಕ್ಸಿಟಿಂಗ್ ಫ್ರಮ್ ಸಲೂನ್. ಆ್ಯಂಡ್ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸೋಣ. ಸೊ ಫೈನಲಿ ಕನಕ ಅವ್ರ ಮನೆಗೆ ರೀಚ್ ಆಗಿ ಎಲ್ಲಿಂದ ವಿ ಪ್ಲಾನಿಂಗ್ ಸಮ್ವೇರ್ ಏನೋ ಸೂಶಿ ತಿನ್ಬೇಕಂತೆ, ಒಬ್ಬರು ಡಂಪ್ಲಿಂಗ್ಸ್ ತಿನ್ನಬೇಕು ಅಂತಾರೆ. ಕಾಮೆಂಟ್ ನೋಡಿದೆ. ಸೊ ಇಲ್ಲಿಂದ ತುಂಬ ದೂರ ಆಗುತ್ತೆ, ಎಷ್ಟೇ ಬೇಗ ಹೊರಟ್ರು ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೇಟಾಗಿ ಬಿಡೋಣ ಅಂತ ಹೇಳ್ತಾ ಹೈಟ್ ನೋಡಿದ್ರೆ ಭಯ ಆಗ್ತಿದೆ ನನಗೆ. ಸೊ ತಿಂದು ಸೊ ಅಂತ ನನಗಂತೂ ಅಭ್ಯಾಸ ಆಗಿ ನನಗೆ ಎಷ್ಟು ಸತಿ ನೆನಪಿಸ್ಕೊಂಡ್ರು ನೆನಪಾಗಲ್ಲ, ಬಂದ್ಬಿಡುತ್ತೆ. ಎಲ್ಲ ಕಳ್ದಾಕೊಂಡಿದ್ದೀನಿ ಅಂದ್ಕೊಂಡಿದ್ದೆ, ಎಲ್ಲ ಇವಾಗ ಸಿಗ್ತಾ ಇದೆ. ನಾನು ನಿಜ ಕೇಸ್ನ ಕಳ್ದಾಕೊಂಡಿದ್ದೀನಿ ಅಂದ್ಕೊಂಡಿದ್ದೆ. ಅನ್ಕೊಂಬಿಡ್ತೀಯ ಎಲ್ಲ ಅನ್ಕೋತೀಯ. ನಿನಗೆ ಜವಾಬ್ದಾರಿ ಇದ್ರೆ ತಾನೆ. ಜವಾಬ್ದಾರಿ ನನಗಿದೆ. ನನ್ನ ವಾಚ್ ಹಾಕಿಕೊ, ನಂದಲ್ಲ ಬೊಮ್ಮೆ, ಸಾರಿ, ನನ್ನ ಟಾಪ್, ನನ್ನ ಜೀನ್ಸ್, ನನ್ನ ಪರ್ಸ್ನಾಲಿಟಿ. ನಿನ್ನ ಪರ್ಸ್ನಾಲಿಟಿ ಭಾಸ್ಕರ್ ರೋಸ್ ಹೋಗ್ಬಿಟ್ಟು ಆಲ್ರೆಡಿ ಅಕ್ಕ ಬಿಟ್ಬಿಡಕ್ಕ. ನೋಡ ಎವ್ರಿ ಟೈಮ್ ಶಿ ಇಸ್ ಡೂಯಿಂಗ್ ದಿಸ್. ಅಲ್ಲಿ ಕೇಳಿಸ್ಕೊಳ್ಳೋಕೆ ಬಿಡ್ತಿಲ್ಲ, ವಾಲ್ಯೂಮ್ ಕೊಡ್ತಿಲ್ಲ, ಅದು ಅವಳೇ ಮಾತಾಡ್ತಿದ್ದಾಳೆ. ಅದು ಏನು ಹೇಳಿದ್ದೆ ಅಂತ ಐ ಹ್ಯಾಡ್ ಸೆಡ್ ಸಮ್ ಲೈಕ್ ಒಂದು ಡೈಲಾಗ್ ಚೆನ್ನಾಗಿ ಹೇಳಿದ್ದೆ. ಹಲೋ ಬಿಗಿನಿಂಗ್ ಅಂತ ಅನ್ಸ್ತಾ ಇದೆ. ಹಿಂದೆ ಯಾರದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಕರೆಕ್ಟಾಗಿ ಕಾಣಿಸ್ತಿದೆ. ನನ್ನ ಆಚೆ ಕರ್ಕೊಂಡು ಹೋಗಿ, ಚಿಕ್ಕ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದೆ ಕೂತಿಯಾರೆ. ಆದರೂ ನಾನು ಕನಕ ಡ್ರೈವಿಂಗ್ ಮೇಲೆ ತುಂಬ ನಂಬಿಕೆ ಇದೆ, ಚೆನ್ನಾಗಿ ಓಡಿಸ್ತಾರೆ. 100% ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಇವಾಗ ನಾವು ಹೋಗ್ತಾ ಇದೀವಿ ಮಾಲ್ ಆಫ್ ಏಷ್ಯಾಗೆ. ವರ್ಷಿನಿ ಅಂತ ಅದು ಮಾಲ್ ಆಫ್ ಏಷ್ಯಲ್ಲಿ ಯಾರನ್ನಾದ್ರು ಕಟ್ಬಿಡೋಣ ಅನ್ನಷ್ಟು ಸಿಟ್ಟು ಬರ್ತದೆ. ಯಾವ ಮಾತು ಇಲ್ಲಿ ಈ ಕಡೆ ಫಸ್ಟ್ ಆಫ್ ಆಲ್ ಆ ಕಡೆ ಇದ್ರೆ ಅವಳಿಗೆ ಅಲ್ಲಿ ಏನು ಗೊತ್ತಾ, ಏನು ಯಾವುದು ಎಲ್ಲರೂ ಹೋಗೋಣ ದೂರ ಅಂದರೆ ಅಷ್ಟು ದೂರ ಇದೆ ಅಂದರೆ ಈ ಕಡೆಗೆ ಬಂದು ನನ್ನ ಹೇರ್ ಕಲರ್ ಈ ಬೆಳಕಿಗೆ ಏನು ಕ್ರೇಜಿಯಾಗಿ ಕಾಣಿಸ್ತದೆ ಗೊತ್ತಾ. ಹೌದು, ಸನ್ಲೈಟ್ಗೆ ಬೇರೆ ಥರ ಇದೆ, ನಾರ್ಮಲ್ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು. ಹೌದು, ಅವಳದು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ನಂದಂತೂ ಈಗ ಗೊತ್ತಾಯ್ತು ಡಿಫ್ರೆನ್ಸ್, ಹೈಲೈಟ್ಸ್ ಮಾಡ್ಸಿದ್ರೆ ಹೆಂಗಿರುತ್ತೆ, ಗ್ಲೋಬಲ್ ಮಾಡ್ಸಿದ್ರೆ ಹೆಂಗಿರುತ್ತೆ ಅಂತ. ಬಟ್ ನೆಕ್ಸ್ಟ್ ಟೈಮ್ ನಾನು ಏನದು ಹೈಲೈಟ್ಸ್ ಮಾಡ್ಸಲ್ಲ, ಗ್ಲೋಬಲ್ಲೇ ಮಾಡಿಸ್ತೇನೆ. ಈ ಥರನೂ ಮಲಗ್ತಾರೆ ಅಂತ ಗೊತ್ತಿರಲಿಲ್ಲ. ಕರ್ಕೊಂಡ್ಬಂದರು ಮಾಲ್ ಆಫ್ ಏಷ್ಯಾಗೆ ಫೈನಲಿ. ಓ ಸಖತ್ತಾಗಿ ಕಾಣಿಸ್ತಾ ಇದೆ, ವೆರಿ ನೈಸ್. ನೋ ಇವರಿಬ್ರು ಕಾಫಿ ಬೇಕಿತ್ತು, ಬಟ್ ಕಾಫಿ ಇಲ್ಲ, ಮಾಚಾ ಮಾತ್ರ ಇದೆ. ಮಾಚಾ I got coffee from Gotti. No, Gotti, you were asking. ಇವಳು ಮಾಚಾ ಬೇಡ ಅಂತಂದ್ಲು, ಸೊ ಶಿ ಗಾಟ್ ಸಮಥಿಂಗ್ ಎಲ್ಸ್. ಮತ್ತೆ ನಿಮ್ಮ ಭೇಟಿ ಅವ್ರಿಗೆ ಅವಾಗ ಹಂಗೆ ಫ್ಲ್ಯಾಶ್ ಆಗಿ ಕಾಣಬೇಕು, ಚೆನ್ನಾಗಿ ಕಾಣಬೇಕು ಅಂತ ಬೇಡ. ನೆಕ್ಸ್ಟ್ ವೀಕ್ ನೀವು ಬರಬೇಕು, ನಾನು ಬರಲ್ಲ. ಎಸ್. ಓ ಕ್ಯೂಟಿ, ಇದೊಂದು ಪುಟ್ಟಿ, ಎಷ್ಟು ಕ್ಯೂಟ್ ಆಗಿದೆ. ಚೆನ್ನಾಗಿದೆ, ನೈಸ್. ಸಕ್ಕರೆ ಹಾಕಿದ್ದೀನಿ ಅಂತ ಒಂದು ಕಂಪ್ಲೇಂಟ್ ಹೇಳಿದೆ, ಬಿಸ್ಕೆಟ್ ಕೊಟ್ಟಿಲ್ಲ ಅಂತ ಇನ್ನೊಂದು ಕಂಪ್ಲೇಂಟ್ ಹೇಳಿದೆ. ಕ್ಯಾಮ್ರಾ ಬಂದಿದ ತಕ್ಷಣ ಓ ವಾವ್ ನೈಸ್ ಅಂತ ಮಾಡ್ತಾ ಇದ್ದಿಲ್ಲ. ಕರೆಕ್ಟಾಗಿದೆ. ಮಳೆ ಬರ್ತಾ ಇದೆ ಅಂತ ಪಲಾಶ್ ಫುಲ್ ಫೀಲ್ಡ್ಸಲ್ಲಿ ನಿಂತೇನೆ. ಆಯ್ತು ಬಾ, ಅಳ್ಬೇಡ, ಮನೆ ಕಳಿಸ್ತೀನಿ ಬಾ. ನಮ್ಮ ವರ್ಷ
ನನ್ನ ವ್ಲಾಗ್ನ ನನ್ನ ಸ್ಟುಡಿಯೋಗೆ ಬಂದು ನನ್ನ ಜೊತೆಗೆ ಕುತ್ಕೊಂಡು ನೋಡ್ತಾ ಇದ್ದಾನೆ ಏಕೈಕ ವ್ಯಕ್ತಿ, ಟ್ಯಾಲೆಂಟೆಡ್ ಕಲಾವಿದ ಇವನು. ನೋಡಿದ್ದೆ ಇನ್ನು ಎಷ್ಟು ಕಟ್ ಮಾಡೋರೆ ನೋಡಿದೆ ಏ ಚುಪ್ಕೆ ಬೇಟ್ರೆ ತೋರಿಸ್ಬೇಕಾದ್ರೆ ಬೇಜಾನಿದೆ. ನಮ್ಮ ಕ್ಯೂಟಿದು ಫಸ್ಟ್ ಸರ್ವಿಸ್ ಆಗಿ ಫುಲ್ಲು ಪಳಪಳ ಅಂತ ಹೊಳಿತಾ ಇದ್ದಾಳೆ. ನಮ್ಮ ಉಮೇಶ್ ಅವರು ನಮ್ಮನ್ನ ಮೂವಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೂವಿ ಹೆಂಗಿತ್ತು ಅಂತ ಹೇಳೋಕ್ಕಾಗಲ್ಲ, ಭಯ ಇರುತ್ತೆ. ನೀನು ಹೋಗಿ ಬಂದಿದ್ದೀಯ ಆಲ್ರೆಡಿ, ಅದಕ್ಕೆ ನಾನು ನಿನ್ನ ಕರೆದಿಲ್ಲ. ಆಬ್ಸೆಷನ್ಗೆ ಹೋಗ್ತಾ ಇದೀವಿ, ಆಬ್ಸೆಷನ್. ಕೊಂಕಣ ಸುತ್ತಿ ಮೈಲಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಆರ್ ಆರ್ ನಗರಿಂದ ದೂರ ಆಗುತ್ತಂತೆ. ಇಲ್ಲಿ ಇಬ್ಬರು ಬ್ರಿಲಿಯಂಟ್ ಮ್ಯಾಪರ್ಸ್ ಕೂತಿದ್ದಾರೆ. ಗೂಗಲ್ ಆಂಟೀಸ್ನ ಇವರೇ ಮದುವೆ ಆಗಿರೋದು, ಸಾರಿ ಗೂಗಲ್ ಅವ್ರನ್ನ ಇವರೇ ಮದುವೆ ಆಗಿರೋದು. ಸಾರಿ, ಐ ಆಮ್ ಟಾಕಿಂಗ್ ಟು ಮಚ್. ಸೊ ಇವ್ರಿಗೆ ಗೊತ್ತಿರೋ ರೇಂಜಿಗೆ ಇವಾಗ 12 ಮಿನಿಟ್ಸ್ ತೋರಿಸ್ತಾ ಇದೆ. ಅಲ್ಲಿ ಆನ್ ಟೈಮ್ ಡೆಸ್ಟಿನೇಷನ್ ರೀಚ್ ಮಾಡಿಸಿಲ್ಲ ಅಂದರೆ ಫಸ್ಟು ಸೀನೇ ಮಿಸ್ ಮಾಡಬಾರ್ದಂತೆ. ಆಮೇಲೆ ಇವ್ರಿಗೆ ಮಾತಾಡ್ತೀನಿ, ಇವಾಗ ಏನು ಮಾತಾಡೋಣ. ನಂಗೆ ಆದ್ರೂ ಸಿಕ್ಕಾಪಟ್ಟೆ ಬೆರಳು ನೋಯ್ತದೆ ಈ ಫಿಂಗರಲ್ಲಿ ಫೋನ್ ಹಿಡ್ಕೊಂಡು ಭಾರ ಇರೋದಕ್ಕೂ ಏನೋ ಸಮಥಿಂಗ್ ಗೊತ್ತಿಲ್ಲ ನನಗೆ. ಪ್ಲೀಸ್ ಯಾರಾದರೂ ಸಜೆಷನ್ ಕೊಡಿ, ಅಥವಾ ಏನಾದರೂ ಒಂದು ಸಲ್ಯೂಷನ್ ಕೊಡಿ. ಏನು ಆಲ್ಟರ್ನೇಟಿವ್ ನಾನು ಮಾಡ್ಕೊಂಡ್ರೆ ನಾನು ಲಾಗ್ ಈಸಿಯಾಗಿ ಮಾಡ್ಬೋದು ಕೈ ನೋವಿಲ್ಲದೆ ಅಂತ. ಬಿಕಾಸ್ ನಂಗೆ ಆಲ್ರೆಡಿ ರೈಟ್ ಹ್ಯಾಂಡ್ ಸ್ವಲ್ಪ ಪೇನ್ ಮುಂಚೆಯಿಂದನೂ ಇದೆ. ಅದ್ರ ಮೇಲೆ ನಾನು ರೈಟ್ ಹ್ಯಾಂಡ್ ಸೈಡಲ್ಲೇ ಹಿಂಗೆ ಮೊಬೈಲ್ ಹಿಡ್ಕೊಂಡು ನನಗೆ ನೋವು ಜಾಸ್ತಿ ಆಗ್ತದೆ. ನಮ್ಮ ಕ್ಯೂಟಿದು ಫಸ್ಟ್ ಸರ್ವಿಸ್ ತುಂಬ ಚೆನ್ನಾಗಾಗಿದೆ. ಫುಲ್ಲು ಜೋಶಲ್ಲಿದ್ದಾಳೆ ಅವಳು. ಇದು ಒಂದೇ ನಂಗೆ ಡಿಸ್ಅಡ್ವಾಂಟೇಜ್ ಇರೋದ್ರೆ ದೂರ ಎತ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಬಿಟ್ಟರೆ ಸರ್ವಿಸ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಒಳಗಡೆ ಇಂಟೀರಿಯರ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ, ಆ್ಯಕ್ಚುಲಿ ತುಂಬ ಗಲೀಜಾಗಿತ್ತು. ನೀಟಾಗಿ ಮಾಡಿಕೊಟ್ಟಿದ್ದಾರೆ ಫಸ್ಟ್ ಸರ್ವಿಸ್ನ. ಸೊ ಆಲ್ರೆಡಿ 5000 ಆಗಿಬಿಟ್ಟಿದೆ 3 ಮಂತ್ಸಾಗಿ. ನಮ್ಮ ಫಸ್ಟ್ ಸರ್ವಿಸ್ಗೆ ಚಾರ್ಜಸ್ ಏನಾಗಿದೆ ಗೊತ್ತಾ? 1,000 ಅಷ್ಟೇ. ಅಷ್ಟೇ ಅಂತ ಹೇಳೋಕ್ಕಾಗಲ್ಲ, ಅದು ದುಡ್ಡೇ. ಬಟ್ ನಾಟ್ ಬ್ಯಾಡ್. ಅದು 5000ಗೆ ಫಸ್ಟ್ ಸರ್ವಿಸ್ ಇದೆ, ನೆಕ್ಸ್ಟ್ 10,000 ಇದೆ. 10,000 ಆದಮೇಲೆ ಮತ್ತೆ ನೆಕ್ಸ್ಟಿಂದ 10,000 20,000 30,000 ಆ ಥರ ಸರ್ವಿಸ್ ಇದೆ. ಆ್ಯಂಡ್ ಒನ್ ಡೇ ಇದ್ರ ಬಗ್ಗೆನೂ ಐ ವಿಲ್ ಡೂ ದ ವ್ಲಾಗ್. ಬಿಕಾಸ್ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದಾರೆ, ಹೆಂಗಿದೆ ಸಿಟಿಗೆ, ಚೆನ್ನಾಗಿದೆಯಾ ಅಥವಾ ಹೆಂಗೆ ನಿಮ್ಗೆ ಈಸಿ ಇದೆಯಾ ಓಡ್ಸೋದಕ್ಕೆ. ನಾನು ಇನ್ನೂ ಓಡ್ಸೋದು ಕಲ್ತಿಲ್ಲ. ನಮ್ಮ ಉಮೇಶ್ ಅವರಿಗೆ ಡ್ರೈವಿಂಗ್ ಕ್ಲಾಸಿಗೆ ಕರ್ಕೊಂಡೋಗಿ ಸೇರಿಸಿ ಅಂದರೆ ಅವ್ರಿಗೆ ಟೈಮ್ ಆಗ್ತಾ ಇಲ್ಲ ಪಾಪ, ತುಂಬ ಬ್ಯುಸಿ ಇದ್ದಾರೆ. ಏನು ಮಾಡೋಣ, ಈಗ ಆಲ್ರೆಡಿ ಇನ್ನೊಂದು ನ್ಯೂಸ್ ಕೊಟ್ಟಿದ್ದಾರೆ. ಏನು ಗೊತ್ತಾ, 21st ಒಂದು ಇವೆಂಟ್ ಇದೆ. ಆ ಇವೆಂಟಿಗೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಇದು ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಜನರು ಈ ಥರ ಚೇಂಜ್ ಆಗ್ತಾ ಇರ್ತಾರೆ. ಅದನ್ನ ಎಕ್ಸೆಪ್ಟ್ ಮಾಡಬೇಕು ಅನ್ನೋದನ್ನ ಕಲಿತಾ ಇದ್ದೀನಿ. ತುಂಬ ಚಿಕ್ಕವಳ, ಇನ್ನು ತುಂಬ ಕಲಿಯೋದಿದೆ, ಬಟ್ ಫಾಲೋ ಮಾಡ್ತೀನಿ. ಇವಳಿ ಅಲ್ಲಿ ನಮ್ಮ ಮೇಘ್ಸು ಅದೇ ಮೂವಿನ 5 ಗಂಟೆಗೆ ನೋಡಿಕೊಂಡು ಇವಾಗ ಆಚೆ ಬಂದಿದ್ದಾಳಂತೆ. ಟೈಮ್ ಆಗಿಬಿಟ್ಟಿದೆ, ಆದರೂ ಶೋಕಿ ಬಿಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ವಿಡಿಯೋ ಮಾಡ್ಕೋಬೇಕು ಅಂತ. 8:05ಗೆ ಮೂವಿ ಇದೆ, ಬಟ್ ಸ್ಟಿಲ್ ಎಲ್ಲ ಲಿಫ್ಟು ಓದ್ತಾ ಇದ್ದೀನಿ ನಾನು. ಯಾವ ಲಿಫ್ಟ್ ಫಸ್ಟ್ ಬರುತ್ತೋ ನಂಗೆ ಗೊತ್ತಿಲ್ಲ. ಆ ಲಿಫ್ಟು ಆದ್ರೆ ನಾನು ಹೇರ್ ಕಲರ್ ಮಾತ್ರ ಬ್ರೋ, ನಾನು ಹೇರ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ. ಮಕ್ಳ ಗೇಮಲ್ಲಿ ಏನೇ ಮಾಡ್ತಾ ಇದ್ದೀನಿ. ಕ್ರೇಜಿಯಾಗಿ ಕಾಣ್ತದೆ. ಯಾಕೆ ಒಳ್ಳೆ ಗಲೀಜ್ whatever. So the amethyst is for calmness, clarity, and then the rose quartz attracts like love and shit. It's one that's like good. ಮೂವಿ ಹೆಂಗಿತ್ತು? ಬಾಯ್. ಬೀಲ್ಗುಡಿಗೆ ಕೊಡ್ತಾ ಇದೀವಿ ಇವ್ರನ್ನ. ಗಾಡಿ ಮೆತ್ತಗೆ ಓಡಿಸ್ಬೇಕು, ಒಳ್ಳೆ ಬುದ್ಧಿ ಕಲೀರಿ. ಬಾಯ್, ನಾಳೆ ಸಿಗೋಣ. ಸೌಂಡ್ ಮಾ. ಪಲಾಶು ದೋಸೆ ಬಂತ ಅಂತ ನೋಡ್ತಾ ಇದ್ದಾನೆ, ಉಮೇಶು ದೋಸೆ ಕೊಡ್ತಾ ಇಲ್ಲ ಅಂತ ನೋಡ್ತಾ ಇದ್ದಾನೆ. ಅವರು ಗ್ರೂಪ್ ಅವರೆಲ್ಲ ದೋಸೆ ತಿನ್ನಕ್ ಬಂದು ಅಂತ. ಪಾಲಕ್ ಪನ್ನೀರ್ ಚೀಸ್ ಮಸಾಲಾ ದೋಸೆ.
ದಿಸ್ ಈಸ್ ಮೈ ಫೇವ್ರೇಟ್. ಆರ್ ಆರ್ ನಗರಲ್ಲಿ ನ್ಯಾಚುರಲ್ಸ್ ಅಪೋಸಿಟಿಗಿದೆ 99 ವೆರೈಟಿ ದೋಸೆ ಅಂತ. ಎಷ್ಟೊತ್ತೇ ಆದ್ರೂ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿ ತಿನ್ನಬೇಕು ಅಥವಾ ಮೈಲ್ಡಾಗಿ ತಿನ್ನಬೇಕು, ಹೊಟ್ಟೆ ಫುಲ್ ಆಗೋದು ಬೇಡ ಅಂತ ಅನ್ಸಿದ್ರೆ ಇಲ್ಲಿ ಬರ್ತೀನಿ ನಾನು. ವರ್ಕ್ ಮಾಡಬೇಕು ಮನುಷ್ಯ, ಆದರೆ ಈ ಶುಡೆಂಟ್ ಸ್ಟ್ರೆಸ್ ಆ್ಯಂಡ್ ವರ್ಕ್ ಓವರ್ ಅ ನೈಟ್. ದಟ್ ಈಸ್ ಮೈ ಅಜೆಂಡಾ. ನಾನಂತೂ ಒಂದು ಕಲ್ತಿದ್ದೀನಿ ಲೈಫಲ್ಲಿ. ಏನು ಮಾಡಿದ್ರು ಹೆಂಗಿದ್ರು ಸ್ಟ್ರೆಸ್ ಮಾಡಬಾರ್ದು, ಸ್ಟ್ರೆಸ್ ಮಾಡ್ಕೊಂಡು ವರ್ಕ್ ಮಾಡಬಾರ್ದು. ನಾನು ಮಾಡ್ಕೋತೀನಿ, ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ನಮ್ಮ ಸುತ್ತ ಇರೋರ್ಗೂ ಸ್ಟ್ರೆಸ್ ಕೊಡಬಾರ್ದು. ಒಬ್ಸೆಸ್ಡ್ ಅಂತ ಮೂವಿ ಇದ್ದಿದ್ದಕ್ಕೂ ಅವಳು ಆಡಿದ್ದಕ್ಕೂ ನಾನು ಲಿಟ್ರಲಿ ಅರ್ಧ ಮೂವಿ ಕಣ್ಣು ಮುಚ್ಕೊಂಡು ಕಿವಿ ಮುಚ್ಕೊಂಡೇ ಇದ್ದೆ. ಮೇಜರ್ ಸೀನ್ಸಲ್ಲೆಲ್ಲ ನಿಜ ಅಂತ ಗೊತ್ತಾಯ್ತಾ, ಮೇಜರ್ ಸೀನ್ಸಲ್ಲೆಲ್ಲ ಕಣ್ಣು ಮುಚ್ಕೊಂಡೇ ಕೂತಿದ್ದೆ. ಚೆನ್ನಾಗಿತ್ತು ಮೂವಿ, ಒನ್ ಟೈಮ್ ವಾಚು. ಅದೇ ಸಿಕ್ಕಾಪಟ್ಟೆ ಒಂಥರ ಸೈಕೋಟಿಕಪ್ಪ. ಹಾರರ್ ನಾನು ಫುಲ್ಲು ದೆವ್ವ ಗಿವ ಎಲ್ಲ ಬರುತ್ತೆ ಅನ್ಕೊಂಡಿದ್ದೆ, ಅಂದರೆ ದೆವ್ವ ಮೂವಿ ಅಲ್ಲ ಇದು, ದೆವ್ವ ಮೂವಿ ಅಲ್ಲ. ಬಟ್ ಮೂವಿ ತಕ್ಕನಾಗೆ ಅಲ್ಲ, ಸರಿ ಹೆಸರು ತಕ್ಕನಾಗೆ ಮೂವಿ ಮಾಡಿದ್ದಾರೆ. ಒಂದ್ಸತಿ ಹೋಗಿ ನೋಡಿ, ತುಂಬ ಭಯ ಆಗ್ತದೆ ಅಂದರೆ ಬೇಡ. ನಂತರ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ರೆ ಮಾತ್ರ ಓಕೆ. ಓಕೆ, ವರ್ಷಿನಿಗೆ ಐಸ್ ಕ್ರೀಮ್ ತೊಗೊಂಡು, ಪಾಪಚ್ಚಿ ಮಗುಗೆ ಹೊಟ್ಟೆ ನೋವು ಅಂತ ಐಸ್ ಕ್ರೀಮ್ ತೊಗೊಂಡು, ಮಮ್ಮಿಗೂ ಐಸ್ ಕ್ರೀಮ್ ತೊಗೊಂಡು, ಭವ್ಯಗೂ ಐಸ್ ಕ್ರೀಮ್ ತೊಗೊಂಡು ಆಮೇಲೆ ಸೀದಾ ಮನೆಗೆ ಹೋಗ್ತೀನಿ ಖರ್ಚು ಮಾಡಿ. ನಾನು ಇವತ್ತು ಮೇ ಬಿ ನೈಟು ಮನೇಲಿ ಮೇಲ್ಗಡೆ ಹೋಗಲ್ಲ, ವಾಶ್ರೂಮ್ ಲೈಟ್ ಫುಲ್ ಎಲ್ಲ ಕಡೆ ಲೈಟ್ ಆನ್ ಮಾಡ್ಬಿಟ್ಟು ಆಮೇಲೆ ವಾಶ್ರೂಮ್ಗೆ ಹೋಗ್ತೀನಿ. ತುಂಬ ಭಯ ಆಗ್ತದೆ ಅಂದರೆ ಬೇಡ. ನಂತರ ಸ್ಟ್ರಾಂಗ್ ಮೈಂಡ್ ಸೆಟ್ ಇದ್ರೆ ಮಾತ್ರ ಓಕೆ. ಓಕೆ, ಅದು ಎಲ್ಲ ಸಿಕ್ಕಾಪಟ್ಟೆ ಸೌಂಡ್ ಇತ್ತು, ಕಿರ್ಚಾಡೋದೇ ಅರ್ಧ ಇತ್ತಾ, ಒಂಥರ ಇದೆ. ಇಟ್ಸ್ ಓಕೆ, ಮಜಾ ಮಾಡಿ ಎಲ್ಲರೂ ಒನ್ ಟೈಮ್ ನೋಡ್ಬಿಟ್ಟು ಅಂತ ಹೇಳ್ತಾ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್. ನಿಮ್ಮ ಭೇಟಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಎಲ್ಲರೂ ಆರಾಮಾಗಿರಿ ಅಂತ ಹೇಳ್ತಾ, ಸಿ ಯು ಆಲ್, ಐ ಲವ್ ಯು ಆಲ್, ಟೇಕ್ ಕೇರ್, ಹ್ಯಾವ್ ಫನ್. ನ್ಯಾಚುರಲ್ಸ್ ಅವರೇ ನಗ್ತಾ ಇದ್ದಾರೆ, ಅವ್ರು ಕನ್ನಡ ಬರುತ್ತೆ, ನಾನು ಹಿಂದಿ ಇಂಗ್ಲೀಷ್ ಕನ್ನಡ ಎಲ್ಲ ಮಿಕ್ಸ್ ಮಾಡಿ ಮಾತಾಡಿ ಅವರು. ನಂಗೆ ಕನ್ನಡ ಬರುತ್ತೆ ಮ್ಯಾಮ್. ಅಜ್ಜಿ ಓಂಕಾರು ನಾನು ಏನೇನೋ ಮಾತಾಡಿದ್ವಿ. ರೋಸ್ಟೆಡ್ ಆಲ್ಮಂಡ್ಗೆ ಚಾಕೋ ಆಲ್ಮಂಡ್ ಅಂದಿದ್ದೀವಿ, ಚಾಕೋ ಆಲ್ಮಂಡಿಗೆ ಇನ್ನೊಂದೇನೋ ಹೇಳಿದ್ವಿ. ಆಮೇಲೆ ವಾಟರ್ ಬಾಟಲ್ ತಗೊಂಡಿದ್ದೀನಿ, ಅಲ್ಲೇ ಇಟ್ಟಿದ್ದೀನಿ. ಅವರು ಮ್ಯಾಮ್ ವಾಟರ್ ಬಾಟ್ಲು ಬೇಡವಾ, ದುಡ್ಡು ಕೊಟ್ಟಿದ್ದೀರಾ ಅಂತೆ. ಯಾಕೆ ಇಷ್ಟು ಕನ್ಫ್ಯೂಷನ್ ಅದೇ ಇವತ್ತು ನನಗಂತೂ ಅರ್ಥ ಆಗಿಲ್ಲ. ಐಸ್ ಕ್ರೀಮ್ ಸಿಕ್ಕಿರೋ ಖುಷಿಗೆ ಮಾತೇ ಮರ್ತೋಗುತ್ತೆ. ಬಾಯ್ ಬಾಯ್.